ಗೋಲ್ಡ್ ಸಿಲ್ವರ್ ರೇಟಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಯುದ್ಧದ ಎಫೆಕ್ಟಿಂದ ಚಿನ್ನ ಬೆಳ್ಳಿ ದರ ಏರಿಳಿತವನ್ನ ಕಾಣ್ತಾ ಇದೆ. ಬಂಗಾರ ಸಿಲ್ವರ್ ಮೇಲೆ ಕೊಲ್ಲಿ ಕದನದ ಪರಿಣಾಮ. ಸದ್ಯಕ್ಕೆ 10 ಗ್ರಾಂ ಚಿನ್ನದ ರೇಟ್ 1,51,000 ರೂಪಾಯಿ ಆಗಿದೆ. ಕಳೆದ ಕೆಲವು ದಿನಗಳಿಂದ ಯಥಾಸ್ಥಿತಿಯಲ್ಲಿ ಟ್ರೇಡ್ ಆಗ್ತಾ ಇದೆ. ಕೆಜಿ ಸಿಲ್ವರ್ ದರ 2,36,000 ರೂಪಾಯಿ ಆಗಿದೆ. ಬಂಗಾರ ಸಿಲ್ವರ್ ದರದಲ್ಲಿ ಆವು ಏಣಿ ಆಟವನ್ನು ಆಡ್ತಾ ಇದೆ. ಒಮ್ಮೆ ದಿಢೀರಂತ ಏರಿಕೆ ಆಗುತ್ತೆ, ಒಮ್ಮೆ ದಿಢೀರಂತ ಇಳಿಕೆ ಆಗುತ್ತೆ. ಗ್ರಾಹಕರು, ಹೂಡಿಕೆದಾರರು ಎಲ್ಲರೂ ಕೂಡ ಟೆನ್ಷನ್ನಲ್ಲಿ ಇದ್ದಾರೆ. ಕೆಜಿ ಸಿಲ್ವರ್ ದರ 2,36,000 ರೂಪಾಯಿ ಆಗಿದೆ. ಬಂಗಾರ ಸಿಲ್ವರ್ ದರದಲ್ಲಿ ಆವು ಏಣಿ ಆಟವನ್ನು ಆಡ್ತಾ ಇದೆ. ಒಮ್ಮೆ ದಿಢೀರಂತ ಏರಿಕೆಯನ್ನು ಕಂಡ್ರೆ ಮತ್ತೊಮ್ಮೆ ಸಡನ್ ಆಗಿ ಇಳಿಕೆಯನ್ನು ಕಾಣುತ್ತೆ. ಗ್ರಾಹಕರು, ಹೂಡಿಕೆದಾರರಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಇನ್ನು ಗೋಲ್ಡ್ ಮತ್ತು ಸಿಲ್ವರ್ ರೇಟಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹೂಡಿಕೆದಾರರಿಗೆ, ಗ್ರಾಹಕರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಯುದ್ಧದ ಎಫೆಕ್ಟಿಂದಾಗಿ ಈ ರೀತಿಯಾಗಿ ಆವು ಏಣಿ ಆಟವನ್ನು ಆಡ್ತಾ ಇದೆ. ಬಂಗಾರ ಸಿಲ್ವರ್ ಮೇಲೆ ಕೊಲ್ಲಿ ಕದನದ ಪರಿಣಾಮದಿಂದಾಗಿ ಈ ರೀತಿಯಾಗಿ ಏರಿಳಿತವನ್ನು ಕಾಣ್ತಾ ಇದೆ. ಸದ್ಯಕ್ಕೆ 10 ಗ್ರಾಂ ಚಿನ್ನದ ರೇಟ್ 1,51,000 ರೂಪಾಯಿ ಆಗಿದೆ. ಕಳೆದ ಕೆಲವು ದಿನಗಳಿಂದ ಯಥಾಸ್ಥಿತಿಯಲ್ಲಿಯೇ ಟ್ರೇಡ್ ಆಗ್ತಾ ಇದೆ. ಏನೂ ಬದಲಾವಣೆ ಆಗ್ತಾ ಇಲ್ಲ. ಕೆಜಿ ಸಿಲ್ವರ್ ದರ 2,36,000 ರೂಪಾಯಿ ಆಗಿದೆ. ಬಂಗಾರ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಈ ಒಂದು ದರದಲ್ಲಿ ಆವು ಏಣಿ ಆಟವನ್ನು ಆಡ್ತಾ ಇದೆ. ಒಮ್ಮೆ ದಿಢೀರಂತ ಏರಿಕೆ ಆಗುತ್ತೆ, ಮತ್ತೊಮ್ಮೆ ಸಡನ್ ಆಗಿ ಇಳಿಕೆಯಾಗುತ್ತೆ. ಇದರಿಂದ ಗ್ರಾಹಕರು, ಹೂಡಿಕೆದಾರರಿಗೆ ತುಂಬಾ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಯಾರೆಲ್ಲ ಗ್ರಾಹಕರು ಬಂಗಾರವನ್ನು ಮತ್ತು ಏನು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರು ಒಂದು ಸದ್ಯದ ಮಟ್ಟಿಗೆ ಗೊಂದಲದಲ್ಲಿದ್ದಾರೆ. ಈ ರೀತಿಯಾಗಿ ಏರಿಳಿತವನ್ನು ಕಾಣ್ತಾ ಇದ್ದಾರೆ. ನಾವು ಯಾವಾಗ ಖರೀದಿ ಮಾಡಬೇಕು ಅನ್ನುವಂಥದ್ದು ಕೂಡ ಅವರಿಗೆ ಸ್ಪಷ್ಟನೆ ಸಿಗ್ತಾ ಇಲ್ಲ. ಮುಖ್ಯವಾಗಿ ಇನ್ನು ಹೂಡಿಕೆದಾರರಿಗೂ ಸಹಿತ ಒಂದು ಕಡೆ ಟೆನ್ಷನ್ ಆಗ್ತಾ ಇದೆ. ಈಗಾಗಲೇ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ರು, ಈ ಒಂದು ಕದನದಿಂದಾಗಿ, ಈ ಒಂದು ಯುದ್ಧದ ಎಫೆಕ್ಟಿಂದಾಗಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಸೊ ಹೀಗಿರಬೇಕಾದ್ರೆ ಒಂದು ದಿನ ಈ ಒಂದು ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಏರಿಳಿತವನ್ನು ಕಾಣ್ತಾನೆ ಇರ್ತಾ ಇದೆ. ಇನ್ನು ಬಂಗಾರ ಸಿಲ್ವರ್ ದರದಲ್ಲಿ ಈ ರೀತಿಯಾಗಿ ಆವು ಏಣಿ ಆಟ ಆಡ್ತಾ ಇರೋದ್ರಿಂದ ಗ್ರಾಹಕರಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ. ಒಂದು ಬಾರಿ ದಿಢೀರಂತ ಏರಿಕೆ ಆಗುತ್ತೆ, ಇನ್ನೊಂದು ಬಾರಿ ಸಡನ್ ಆಗಿ ಇಳಿಕೆಯಾಗುತ್ತೆ. ಗ್ರಾಹಕರು, ಹೂಡಿಕೆದಾರರಿಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಇನ್ನು ಈಗಾಗಲೇ ಯುದ್ಧ ಆರಂಭವಾಗಿ 1 ತಿಂಗಳ ಕಾಲ ಆಯಿತು. ಆಗ್ಲಿಂದಲೂ ಕೂಡ ಈಗಿನವರೆಗೆ ಈ ಒಂದು ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಏರಿಳಿತವನ್ನು ನಾವು ಕಾಣ್ತಾನೆ ಇದ್ದೇವೆ. ಸದ್ಯಕ್ಕೆ 10 ಗ್ರಾಂ ಚಿನ್ನದ ಬೆಲೆ 1,51,000 ರೂಪಾಯಿ ಆಗಿದೆ. ಸೊ ಹೀಗಿರಬೇಕಾದ್ರೆ ಗ್ರಾಹಕರಲ್ಲಿ ಮತ್ತು ಹೂಡಿಕೆದಾರರಲ್ಲಿ ತುಂಬಾ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಗ್ರಾಹಕರಲ್ಲಿ ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂತಹ ಗೊಂದಲದಲ್ಲಿ ಗ್ರಾಹಕರಿದ್ದಾರೆ. ಹೂಡಿಕೆದಾರರು ಈಗಾಗಲೇ ಸಾಕಷ್ಟು ಹೂಡಿಕೆಯೊಂದನ್ನು ಮಾಡಿ ನಷ್ಟವನ್ನು ಅನುಭವಿಸೋರು ಕೂಡ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ಕೂಡ ಟೆನ್ಷನ್ನಲ್ಲಿ ಇದ್ದಾರೆ. ಯಾಕೆಂದರೆ ಈ ಒಂದು ಬಂಗಾರ ಮತ್ತು ಬೆಳ್ಳಿ ದಿಢೀರಂತೆ ಏರಿಕೆ ಆಗುತ್ತೆ ಒಂದು ದಿನ, ಇನ್ನೊಂದು ದಿನ ದಿಢೀರನೆ ಇಳಿಕೆಯನ್ನು ಕಾಣುತ್ತೆ. ಇದರಿಂದ ಗ್ರಾಹಕರಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ.